ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲಿಸಿಸ್ ಹಾಗೂ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತಗೊಂಡು ಬರ್ತಾ ಇರ್ತೇವೆ. ಸೊ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತಿನ ದಿನದ ನಮ್ಮ ಟಾಪಿಕ್ ಬಂದು ಮಾರ್ಕೆಟ್ ಮೂಡ್ ಇಂಡೆಕ್ಸ್. ಸೊ ಈ ಮಾರ್ಕೆಟ್ ಮೂಡ್ ಇಂಡೆಕ್ಸ್ ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇದನ್ನ ಮಾರ್ಕೆಟ್ ಮೂಡ್ ಇಂಡೆಕ್ಸ್ ನ ಯೂಸ್ ಮಾಡ್ತೀವಿ. ಸೊ ಇದನ್ನ ನಾನು ಈಗ ಡೀಟೇಲ್ಡ್ ಆಗಿ ಹೇಳೋಕೆ ಪ್ರಯತ್ನ ಬೀಳ್ತೀನಿ. ಸೊ ಮಾರ್ಕೆಟ್ ಮೂಡ್ ಇಂಡೆಕ್ಸ್ ನ MMI ಅಂತ ಕೂಡ ಕರೀತಾರೆ. ಮಾರ್ಕೆಟ್ ಮೂಡ್ ಇಂಡೆಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಅಂಡ್ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಅದು ವಾರನ್ ಬಫೆಟ್ ಹೇಳಿದ್ದಾರೆ. ಸೊ ಅದನ್ನ ನಾವು MMI ಫಾರ್ಮುಲಾ ಪ್ರಕಾರ ಕೂಡ ಫಾಲೋ ಮಾಡಬೇಕಾಗುತ್ತೆ. ಇನ್ನು MMI ಫಾರ್ಮುಲಾ ಹೇಗಿರುತ್ತೆ ಅಂತಂದ್ರೆ, ಎಕ್ಸ್ಟ್ರೀಮ್ ಫಿಯರ್ ಝೋನ್ ಅಂತಂದ್ರೆ ಭಯದ ಝೋನ್ ಇದ್ದಾಗ ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಬೋದು. ಸೊ ಎಕ್ಸ್ಟ್ರೀಮ್ ಫಿಯರ್ ಝೋನ್ ಬಿಲೋ 30 ಇದ್ರೆ ಆಗ ಅದು ಗುಡ್ ಟೈಮ್ ಟು ಓಪನ್ ಫ್ರೆಶ್ ಪೊಸಿಷನ್ಸ್. ಅಂದ್ರೆ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೊಸ ಪೊಸಿಷನ್ಸ್ ನ ಈ ಸಮಯದಲ್ಲಿ ಯೋಚನೆ ಮಾಡ್ಬೋದು ಅಂತ. ಅದೇ ರೀತಿ ಎಕ್ಸ್ಟ್ರೀಮ್ ಗ್ರೀಡಿ ಅಂತಂದ್ರೆ ಮೋರ್ ದೆನ್ 70% ಗ್ರೀಡಿ ಪೊಸಿಷನ್ಸ್ ಇದ್ದಾಗ ಬಿ ಕಾಶಿಯಸ್ ಟು ಓಪನಿಂಗ್ ಫ್ರೆಶ್ ಪೊಸಿಷನ್ಸ್ ಅಂತಂದ್ರೆ ಹೊಸ ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು, ತುಂಬಾ ಕಾಶಿಯಸ್ ಆಗಿರ್ಬೇಕು ಅಂತ ಮಾರ್ಕೆಟ್ ಅಲ್ಲಿ. ಸೊ MMI ಇಂಡೆಕ್ಸ್ ಮೇನ್ ಆಗಿ ನಿಫ್ಟಿಗೆ ಕನ್ಸಿಡರ್ ಮಾಡಿರುತ್ತೆ, ಸ್ಟಾಕ್ ಗಳಿಗಲ್ಲ. ಸೊ ಆಲ್ಮೋಸ್ಟ್ ಸ್ಟಾಕ್ ಗಳು ಕೂಡ MMI ಇಂಡೆಕ್ಸ್ ನ ಫಾಲೋ ಮಾಡ್ತವೆ. ಈ ವಿಡಿಯೋನ ನಾನು ಟಿಕೆಟ್ ಟ್ರ್ಯಾಪ್ ವೆಬ್ಸೈಟ್ ಇಂದ ನೋಡ್ತಾ ಇದ್ದೀನಿ. ಸಮ್ ಅದರ್ ವೆಬ್ಸೈಟ್ ಅಲ್ಲಿ ಇಲ್ಲಿ 30% ಇರುತ್ತೆ, ಸಮ್ ಟೈಮ್ 25%, 20% ವರೆಗೆ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ನಾವು ಈ ವೆಬ್ಸೈಟ್ ಇಂದ 30% ಅಂತ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಇದು ಕೂಡ ಫೇರ್ ಇನಫ್ ಅಂತಾನೆ ಹೇಳ್ಬೋದು. ಸೊ ಈಗ ನಾನು ಆಲ್ರೆಡಿ ಹೇಳ್ದಂಗೆ 12th ಜನವರಿ ಈ ವಿಡಿಯೋ ಮಾಡಬೇಕಾದ್ರೆ MMI ಬಂದು ಬಿಲೋ 30 ಇದೆ, 25.5 ಹತ್ರ. ಸೊ ಎಕ್ಸ್ಟ್ರೀಮ್ ಫಿಯರ್ ಆಗಿದೆ. ಸೊ ಇಂಥ ಸಮಯದಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಪ್ಲಾನ್ ಮಾಡ್ಬೋದು. ಸೊ ಈ MMI ಇಂಡೆಕ್ಸ್ ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ ಅಂತ ನಾವು ಇಲ್ಲಿ ನೋಡಿದ್ರೆ, ಮೇನ್ ಆಗಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಪೊಸಿಷನ್ಸ್ ಫ್ಯೂಚರ್ಸ್ ಅಲ್ಲಿ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಈ MMI ನ ಬಿಲ್ಟ್ ಮಾಡಿರಲಾಗುತ್ತೆ. ಅದ್ರ ಜೊತೆಗೆ ವಾಲಟಿಲಿಟಿ ಅಂಡ್ ಸ್ಕಿವ್ ನ ನೋಡಿ. ಸೊ ವಾಲಟಿಲಿಟಿ ಇಂಡೆಕ್ಸ್ ವಿಕ್ಸ್ ನ ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ನಿಫ್ಟಿ 50ಯ OTM ಪುಟ್ ಹಾಗೂ ಕಾಲ್ ಪೊಸಿಷನ್ಸ್ ಗಳು ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡ್ಕೊಂಡು ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಮೂಮೆಂಟಮ್ 90 ಡೇ 30 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜಸ್ ನ ಕೂಡ ಕನ್ಸಿಡರ್ ಮಾಡಿ ಇಲ್ಲಿ MMI ನ ಬಿಲ್ಟ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟ್ ಬ್ರೆತ್ ಹೇಗಿದೆ, ವಾಲ್ಯೂಮ್ ಯಾವ ರೀತಿ ಬಿಲ್ಟ್ ಆಗಿದೆ, ಸೊ ಅದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಪ್ರೈಸ್ ಸ್ಟ್ರೆಂತ್. ಸೊ ನಿಫ್ಟಿ 50 ಸ್ಟಾಕ್ಗಳು 52 ವೀಕ್ಸ್ ಹೈ ಲೋಗೆ ಎಷ್ಟು ಹತ್ರದಲ್ಲಿದ್ದಾವೆ, ಸೊ ಅದನ್ನು ಕೂಡ ನೋಡಿ ಇಲ್ಲಿ ಇದನ್ನ MMI ನ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಇದ್ರ ಜೊತೆಗೆ ಫೈನಲ್ ಆಗಿ ಡಿಮ್ಯಾಂಡ್ ಫಾರ್ ಗೋಲ್ಡ್. ಸೊ ಗೋಲ್ಡ್ ಡಿಮ್ಯಾಂಡ್ ಯಾವ ರೀತಿ ಇದೆ, ನಿಫ್ಟಿ 50ಗೆ ಕಂಪೇರ್ ಮಾಡಿದ್ರೆ ಗೋಲ್ಡ್ ಡಿಮ್ಯಾಂಡ್ ಲಾಸ್ಟ್ ವೀಕ್ ಅಲ್ಲಿ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಈ 6 ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಿ MMI ಮಾರ್ಕೆಟ್ ಮೂಡ್ ಇಂಡೆಕ್ಸ್ ನ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಸೊ ಸದ್ಯಕ್ಕೆ ಈಗ MMI 30 ಕೆಳಗಡೆ 25.53 ಹತ್ರ ಇದೆ. ಇನ್ನು 3 months ಮಾರ್ಕೆಟ್ ಪ್ರಿಡಿಕ್ಷನ್ ವಿತ್ ಮಾರ್ಕೆಟ್ ಮೂಡ್ ಇಂಡೆಕ್ಸ್ ನ ಇಲ್ಲಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಈ ಚಾರ್ಟ್ ನ ನಾನು ಇಲ್ಲಿ ಝೂಮ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಇಲ್ಲಿ 3 months ರಿಟರ್ನ್ ಪೋಸ್ಟ್ ಎಕ್ಸ್ಟ್ರೀಮ್ ಫಿಯರ್. ಸೊ ಎಕ್ಸ್ಟ್ರೀಮ್ ಫಿಯರ್ ಹೋದ್ಮೇಲೆ ನೆಕ್ಸ್ಟ್ 3 months ಯಾವ ರೀತಿ ನಿಫ್ಟಿ ಮೂಮೆಂಟಮ್ ಕೊಟ್ಟಿತ್ತು ಅಂತ ಇಲ್ಲಿ ನೋಡೋದಾದ್ರೆ, ಇಲ್ಲಿ 2012ರಿಂದ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಎಕ್ಸ್ಟ್ರೀಮ್ ಫಿಯರ್ ಇಂದ ರಿಟರ್ನ್ ಇಲ್ಲಿ 2.1% ಕೊಟ್ಟಿದೆ ಮಾರ್ಚ್ 2012 ಅಲ್ಲಿ. ಸೊ ಅದೇ ರೀತಿ ಇಲ್ಲಿ ನೋಡ್ತಾ ಬಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಿಫ್ಟಿ ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ 2 ಬಾರಿ ಮಾತ್ರ. ಅದು 2013 ಮಾರ್ಚ್ ಹಾಗೂ 2015 ಸೆಪ್ಟೆಂಬರ್. ಸೊ ಈ ಸಮಯದಲ್ಲಿ ಮಾತ್ರ 2 ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಮ್ಯಾಕ್ಸಿಮಮ್ ಇಲ್ಲಿ ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ. ಯಾವರೇಜ್ ಅಂತ ನೋಡೋದಾದ್ರೆ ಇಲ್ಲಿ 3 to 4% ರಿಟರ್ನ್ ಬಂದಿದೆ. ಹೈಯೆಸ್ಟ್ ರಿಟರ್ನ್ 19% ವರೆಗೂ ಇಲ್ಲಿ ರಿಟರ್ನ್ ಬಂದಿದೆ. ಸೊ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ
ಸೂಟಬಲ್ ಆದ ಲೆವೆಲ್ ಅಂತಾನೆ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇದು ಓನ್ಲಿ ಎಜುಕೇಶನ್ ಪರ್ಪಸ್. ಸೊ ನೀವು ಕೂಡ ಏನಾದ್ರು ನಿಮ್ಮ ಕಡೆಯಿಂದ ಅನಲೈಸಿಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಮಾರ್ಕೆಟ್ ಮೋಡ್ ಇಂಡೆಕ್ಸ್ ಅಂತ ಸರ್ಚ್ ಮಾಡಿದ್ರೆ ಮಲ್ಟಿಪಲ್ ವೆಬ್ಸೈಟ್ ಲಿಂಕ್ ಸಿಗ್ತಾವೆ. ಅಲ್ಲಿಂದ ನಿಮ್ಮ ಕಡೆಯಿಂದ ಕೂಡ ನೀವು ಸ್ಟಡಿ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಪ್ಲಾನ್ ಮಾಡ್ಬೋದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ, ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.